ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಪೆಟ್ರೋಲ್ ದರ ಏರಿಕೆಗೆ ಬೆಂಗಳೂರಿನಲ್ಲೂ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ದರ ಏರಿಕೆ ವಿರೋಧಿಸಿ ಇಂದು ನಗರದ ವಿವಿಧೆಡೆ ಹಲವು ಪ್ರತಿಭಟನೆಗಳು ನಡೆದವು. ವಾಟಾಳ್ ನಾಗರಾಜ್ ಕುದುರೆ ಗಾಡಿ ಏರಿ ಪ್ರಯಾಣಿಸಿದ್ರೆ ಬಿಬಿಎಂಪಿ ಸದಸ್ಯರು ಕಾರನ್ನ ತಳ್ಳಿಕೊಂಡು ಹೋಗಿ ದರ ಹೆಚ್ಚಳವನ್ನ ಖಂಡಿಸಿದ್ರು. ಕೇಂದ್ರ ಸರ್ಕಾರಕ್ಕೆ ಪೆಟ್ರೋಲ್ ದರ ಹೆಚ್ಚಳ ವಿರೋಧಿಸಿ ಬೆಂಗಳೂರಿನಲ್ಲಿಂದು ಹಲವು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಟಮಟೆ ಬಾರಿಸ್ತಾ ಮೆಜೆಸ್ಟಿಕ್ ವರೆಗೆ ಕುದುರೆ ಗಾಡಿ ಮೇಲೆ ಪ್ರಯಾಣ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದ್ರು. ಪೆಟ್ರೋಲ್ ಬೆಲೆ ಏರಿಸ್ತಕ್ಕಂಥ ನೀತಿ ವೈಜ್ಞಾನಿಕವಾಗಿಲ್ಲ, ಇದೊಂದು ಹುಚ್ಚು ದರ್ಬಾರು. ಇತ್ತ ಟೌನ್ ಹಾಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಬಿಬಿಎಂಪಿ ಸದಸ್ಯರು ಖಾಲಿ ಕಾರ್ಗಳನ್ನ ತಳ್ಕೊಂಡು ಹೋಗುವ ಮೂಲಕ ವಿಶಿಷ್ಟವಾಗಿ ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರಕ್ಕೆ ಇನ್ನು ಮಹದೇವಪುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಾಗೂ ದಲಿತ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವೈಟ್ ಫೀಲ್ಡ್ ಬಳಿಯ ವರ್ತೂರು ಕೋಡಿ ಜಂಕ್ಷನ್ನಲ್ಲಿ 1 ತಾಸು ರಸ್ತೆ ತಡೆ ನಡೆಸಿದ್ರು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದ ಪ್ರಯಾಣಿಕರು ಪ್ರತಿಭಟನೆಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಏನು ಆಡಳಿತ ಮಾಡೋದಕ್ಕೆ ಇವರು ಒಂದು ಏಕತೆ ಇಲ್ದಿರಂತ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಕೂಡಲೇ ಇವರನ್ನು ವಜಾ ಮಾಡಿ, ರಾಷ್ಟ್ರಪತಿಯವರು ವಜಾ ಮಾಡಿ ಸರ್ಕಾರವನ್ನು ಹಿಂದಕ್ಕೆ ಕಳಿಸಬೇಕು. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆ ಸದಸ್ಯರು ಸೈಕಲ್ ಸವಾರಿ ಮಾಡುವ ಮೂಲಕ ಪ್ರತಿಭಟಿಸಿದ್ರು. ಇದೇ ಸ್ಥಳದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರಧಾನಿ ಮನಮೋಹನ್ ಸಿಂಗ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೆಟ್ರೋ ಬ್ಯೂರೋ ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಸೇರಿಸೋದು ಅಂದ್ರೆ ಸುಮ್ಮನೆ ಮಾತಲ್ಲ. ತಾಲೂಕು ಕಚೇರಿಯಲ್ಲಿ ನೀಡುವ ಇನ್ಕಮ್ ಹಾಗೂ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲೇಬೇಕು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಕೆಲ ಏಜೆಂಟರು ಮುಂದಾಗಿದ್ರು. ಆದರೆ ಹೀಗೆ ಸಿಕ್ಕಿಬಿದ್ದ ಏಜೆಂಟ್ರಿಬ್ಬರ ಕಥೆ ಏನಾಯ್ತು ಅಂತ ನೀವೇ ನೋಡಿ. ಆಳಿಗೊಂದು ಏಟು ತಿಂತಿರೋ ಇವರು ಏಜೆಂಟ್ರು. ಆದರೆ ಇವರಿಬ್ಬರ ನಸೀಬು ಇವತ್ತು ಕೆಟ್ಟಿತ್ತು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ ಸಿಕ್ಕಿಬಿದ್ದು ಹೈರಾಣಾಗಿ ಹೋದ್ರು. ಬೆಂಗಳೂರು ಉತ್ತರಹಳ್ಳಿ ಕಚೇರಿ ಬಳಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಕೊಡೋ ನೆಪದಲ್ಲಿ ಇವರಿಬ್ಬರು ಪೋಷಕರಿಂದ ಹೆಚ್ಚಿನ ಹಣ ಪೀಕ್ತಾ ಇದ್ರು. ಸಾರ್ವಜನಿಕರಿಂದ ಬಂದ ದೂರಿನ ಹಿನ್ನೆಲೆಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಸಾರ್ವಜನಿಕರಿಂದ ಹೆಚ್ಚಿನ ಹಣ ಪಡೆಯುತ್ತಿದ್ದ ಏಜೆಂಟರಿಬ್ಬರು ಸಿಕ್ಕಿಬಿದ್ದು ಹಣ್ಣುಗಾಯಿ ನೀರುಗಾಯಿ ಆಗೋದ್ರು. PUC ಫಸ್ಟ್ ಇಯರ್ ಕಾಲೇಜ್ ಸೇರಿಸಬೇಕು. ಇವತ್ತು ಲಾಸ್ಟ್ ಡೇಟು. ನಾನು 21ನೇ ತಾರೀಕು ಕೊಟ್ಬಿಟ್ಟು ಹೋಗಿದ್ದು 500 ರೂಪಾಯಿ. ಒನ್ನೂ ಆಳೇ ಇಲ್ಲ, ಅವನು ಫೋನ್ ಮಾಡ್ತಾ ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಯಾರನ್ನೇ ಗೊತ್ತಿಲ್ಲ. ಇವಾಗ ಇಲ್ಲಿ ಬಂದರು, ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ತೀನಿ ಹೇಳಿದ್ದು, ಅದು ಮಾಡಿ ಕೊಡ್ತೀನಿ ಹೇಳಿದ್ದು, ಒನ್ನೂ ಯಾರನ್ನೇ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಇನ್ನು ಇದೇ ವೇಳೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪೋಷಕರಿಗೆ ಜಾತಿ ಮತ್ತು ವರಮಾನ ಪತ್ರಗಳನ್ನು ಶೀಘ್ರವೇ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಖಾಸಗಿ ಶಾಲೆಗಳಿಗೆ ಅರ್ಜಿ ಹಾಕಲು ನಾಳೆಯೇ ಕೊನೆ ದಿನವಾಗಿದ್ದು ಪೋಷಕರಿಗೆ ಇನ್ನೂ ಪ್ರಮಾಣ ಪತ್ರ ಸಿಗದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಸುಮಾ, ಕಾರಣಾಂತರಗಳಿಂದ ಸಕಾಲಕ್ಕೆ ಸರ್ಟಿಫಿಕೇಟ್ ನೀಡಿಕೆಯಲ್ಲಿ ವಿಳಂಬವಾಗಿದೆ ಅಂತ ಹೇಳಿದರು. ಪ್ರಾಬ್ಲಮ್ ಆಗಿರೋದು ಈ ನೆಮ್ಮದಿ ಸೆಂಟರ್ ಆಪರೇಟರ್ಸು ಅವರ ಏನೋ ಒಂದು ರಿಕ್ವೈರ್ಮೆಂಟ್ಗೆ ಅಂತ ಹೇಳಿ 2 ದಿನ ಸ್ಟ್ರೈಕ್ ಮಾಡಿದ್ದಕ್ಕೆ ಆ 2 ದಿನ 3 ದಿನ ಏನು ಎಂಡಪ್ ಆಗಿತ್ತು ಆ ಪೇಪರ್ಸು ಅದಷ್ಟರದ್ದು ಈಗ ಸ್ವಲ್ಪ ಇದಾಗ್ತಾ ಇದೆ, ಟೈಮ್ ತೊಗೊಳ್ತಾ ಇದೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ. ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಮ್ಯಾನ್ಯುಯಲಿ ಇಶ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿದ್ರು. ಅದರ ಪ್ರಕಾರ ನಾವು ನಿನ್ನೆಯಿಂದ ಸರ್ವಿಸ್ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಸರ್ಟಿಫಿಕೇಟ್ ಕೊಡಿಸೋ ನೆಪದಲ್ಲಿ ಕಾಸು ಮಾಡಿಕೊಳ್ಳೋಕೆ ಮುಂದಾಗಿದ್ದ ಏಜೆಂಟರಿಗೆ ಕಾರ್ಯಕರ್ತರು ತಕ್ಕ ಪಾಠ ಕಲಿಸಿದ್ರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಏಜೆಂಟರನ್ನ ದೂರವಿಡೋದು ಒಳ್ಳೆಯದು.
ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಹೇಗಿದೆ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,470 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 120 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,270 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 120 ರೂಪಾಯಿ ಏರಿಕೆಯಾಗಿದೆ. ಡೆಡ್ಲಿ ಸೋಮ ಮತ್ತೆ ವಿಲನ್ ಆಗಿದ್ದಾರೆ. ವಿಲನ್ ಆದಿತ್ಯರಿಗೆ ಜೊತೆಯಾಗಿರೋದು ಗ್ಲಾಮರಸ್ ರಾಗಿಣಿ. ಇನ್ನು ವಿಲನ್ಗೆ ಆಕ್ಷನ್ ಕಟ್ ಹೇಳಿರೋದು ನಿರ್ದೇಶಕ MS ರಮೇಶ್. ಇಷ್ಟೆಲ್ಲ ವಿಶೇಷತೆಗಳೊಂದಿಗೆ ವಿಲನ್ ಈ ವಾರ ಸ್ಯಾಂಡಲ್ವುಡ್ಗೆ ತೆರೆಗೆ ಬರ್ತಾ ಇದೆ. ಗರಂ ಮಸಾಲೆ ನೀನು ಗರಂ ಮಸಾಲೆ ನಿನ್ನ ಕಣ್ಣೋಟ ನಿನ್ನ ಮೈಮಾಟ ನನ್ನ ನಿಂತಲ್ಲೇ ಸುಟ್ಟಾಟಲ್ಲ ನಿನ್ನ ಚೆಲ್ಲಾಟ ನಿನ್ನ ಕಳ್ಳಾಟ ನನ್ನ ಕುಂತಲ್ಲೇ ಕೊಲ್ತೈತಲ್ಲೇ ಬಾಲೆ. ಡೆಡ್ಲಿ ಸೋಮಾ ಖ್ಯಾತಿಯ ಟಾಲ್ ಗೈ ಆದಿತ್ಯ ಮತ್ತೆ ಬಂದಿದ್ದಾರೆ. ಡೈರೆಕ್ಟರ್ MS ರಮೇಶ್ ನಿರ್ದೇಶನದಲ್ಲಿ ವಿಲನ್ ಚಿತ್ರದಲ್ಲಿ ಆದಿ ಮತ್ತೊಮ್ಮೆ ಭಾರಿ ಸ್ಟಂಟ್ ಮಾಡಿದ್ದಾರೆ. ಜೊತೆಗೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೇಳಲು ರಾಗಿಣಿ ದ್ವಿವೇದಿ ಕೂಡ ಇದ್ದಾರೆ. ಇವರ ಈ ಕಾಂಬಿನೇಷನ್ ನ ವಿಲನ್ ಈ ವಾರದ ಒನ್ ಅಂಡ್ ಓನ್ಲಿ ಭರವಸೆಯ ಸಿನಿಮಾ. ಇಲ್ಲ ಅನ್ನುತ್ತಾ ನಾನು ನಲ್ಲನಾಗುತ್ತೀನೇನು ಎಂತ ಚಮತ್ಕಾರವು. ಡೆಡ್ಲಿ ಖ್ಯಾತಿಯ ಆದಿಗೆ ರಮೇಶ್ ಭರ್ಜರಿ ಡೈಲಾಗ್ಗಳನ್ನೇ ನೀಡಿದ್ದಾರೆ. ರಾಗಿಣಿಯಂತಹ ಗ್ಲಾಮರ್ ಬೆಡಗಿಗೆ ಇಲ್ಲಿ ರೇಡಿಯೋ ಜಾಕಿಯ ಪಾತ್ರವಿದ್ರೂ ಗ್ಲಾಮರ್ನ ಚಮಕ್ಕೆ ಕೊರತೆ ಏನೂ ಇಲ್ಲ. ಹಾಡುಗಳಿಗೆ ಗುರುಕಿರಣ್ ಸಂಗೀತ ಸ್ಪರ್ಶವಿದೆ. ಕಣ್ಣಲ್ಲಿ ಸಂಭಾಷಣೆ ಮೌನಾನೆ ಆಲಾಪನೆ ಕನಸಲೆ ಪಯಣ ಮನಸಲೆ ಮಿಲನ. ವಿಶೇಷ ಟೈಟಲ್ನಲ್ಲಿ ಬರ್ತಾ ಇರೋ ವಿಲನ್ ಈ ವಾರದ ಹೊಸ ಬಗೆಯ ಸಿನಿಮಾ. ಇದನ್ನ ನೋಡಿದ ಪ್ರೇಕ್ಷಕ ಏನ್ ಹೇಳ್ತಾನೆ ಎಂಬುದೇ ಸದ್ಯದ ಕುತೂಹಲ. ಗೆಳತಿ ನನ್ನಿಂದ ದೂರಾದೆ ಏಕೆ ಒಲವು ಒಮ್ಮೆಲೆ ಕೈ ಜಾರಬೇಕೆ. ರೇವನ್ P. ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಬಾಲಿವುಡ್ನಲ್ಲಿ ಹವಾ ಎಪ್ಸಿರೋ ಪಾಕಿಸ್ತಾನದ ವಿವಾದಾತ್ಮಕ ನಟಿ ವೀಣಾ ಮಲ್ಲಿಕ್ ಈಗ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿದ್ದಾರೆ. ಕನ್ನಡದ ಡರ್ಟಿ ಪಿಕ್ಚರ್ನಲ್ಲಿ ನಾಯಕಿಯಾಗಿ ವೀಣಾ ನಟಿಸುತ್ತಿದ್ದಾರೆ. ಇದರ ಫೋಟೋಶೂಟ್ಗಾಗಿ ವೀಣಾ ಮಲ್ಲಿಕ್ ಇವತ್ತು ಸಿಲಿಕಾನ್ ಸಿಟಿಗೆ ಬಂದಿಳಿದ್ರು. ಬೆಳ್ಳಂಬೆಳಗ್ಗೆ ಏರ್ಪೋರ್ಟ್ಗೆ ಬಂದ ವೀಣಾಗೆ ಚಿತ್ರತಂಡದಿಂದ ಭರ್ಜರಿ ಸ್ವಾಗತ ಸಿಕ್ತು. ಜೀನ್ಸ್ನಲ್ಲಿ ಮಿಂಚ್ತಾ ಇದ್ದ ವೀಣಾ ನಗು ಮೊಗದಿಂದಲೇ ಎಲ್ಲರೊಂದಿಗೂ ಬೆರೆತ್ರು. ಎದುರು ಸಿಕ್ಕ ಅಭಿಮಾನಿಗಳಿಗೆ ಆಟೋಗ್ರಾಫ್ ಹಾಕಿದ್ರು. ರಾತ್ರಿ ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ವೀಣಾ ಸಖತ್ತಾಗಿ ಫೋಟೋ ಶೂಟ್ನಲ್ಲಿ ಮಿಂಚಿದ್ಲು. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.